ಲವರ್ ಜೊತೆ ಬೆಡ್ರೂಮ್ನಲ್ಲಿ ಸಿಕ್ಕಿಬಿದ್ದ ಪತ್ನಿ, ಗಂಡ ತೆಗೆದುಕೊಂಡ ನಿರ್ಧಾರಕ್ಕೆ ತಲೆಬಾಗಿದ ಇಡೀ ಗ್ರಾಮವೇ. ರಾತ್ರಿ ಬಾಯ್ಫ್ರೆಂಡ್ ಜೊತೆಗೆ ಸರಸ ಸಲ್ಲಾಪದಲ್ಲಿ ತೊಡಗಿರುವ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಪತ್ನಿಯ ಮೇಲೆ ಯಾವುದೇ ಆಕ್ರೋಶ ಹೊರಹಾಕದ ಗಂಡ ಆಕೆಯನ್ನು ಬಾಯ್ಫ್ರೆಂಡ್ ಜೊತೆಗೆ ಮದುವೆ ಮಾಡಿಸಿರುವ ಅಪರೂಪದ ಘಟನೆಯು ಬಿಹಾರದ ರಾಮನಗರ್ ಗ್ರಾಮದಲ್ಲಿ ನಡೆದಿದೆ. 2 ವರ್ಷದ ಗಂಡು ಮಗುವಿನ ತಾಯಿಯಾಗಿರುವ 22 ವರ್ಷದ ಖುಷ್ಬೂ ಮತ್ತು 24 ವರ್ಷದ ಚಂದನ್ ನಡುವೆ ಲವಿ ಡವಿ ಇತ್ತು. ಇಬ್ಬರ ಬಾಲ್ಯದಲ್ಲಿಂದಲೂ ಪರಿಚಯರಾಗಿದ್ದು, ಇಬ್ಬರ ನಡುವೆ ಪ್ರೀತಿ ಮೂಡಿ ದೈಹಿಕ ಸಂಪರ್ಕವೂ ಬೆಳೆದಿತ್ತು. ಇತ್ತೀಚೆಗೆ ಒಂದು ರಾತ್ರಿ ಪತಿ ರಾಕೇಶ್ ಕುಮಾರ್ ಇಲ್ಲದ ಸಮಯದಲ್ಲಿ ಬಾಯ್ಫ್ರೆಂಡ್ ನಂತರ ಮನೆಗೆ ಕರೆದು ಇಬ್ಬರು ಏಕಾಂತದಲ್ಲಿ ಇರುವಾಗ ರಾಕೇಶ್ ಪಾಲಕರು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದರು. ಇಬ್ಬರ ಸಂಬಂಧ ಬಟಾಬಯಲಾದ ಬಳಿಕವೂ ರಾಕೇಶ್ ಜಗಳ ಆಗಲಿ ಅಥವಾ ಹೈಡ್ರಾಮಾ ಆಗಲಿ ಮಾಡಲಿಲ್ಲ. ಬದಲಾಗಿ ತಡ ಮಾಡದೆ ಇಬ್ಬರಿಗೆ ಮದುವೆ ಮಾಡಲು ನಿರ್ಧಾರ ಮಾಡಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಮದುವೆ ಮಾಡಿಸಿ ಪತ್ನಿಯನ್ನು ಆಕೆಯ ಬಾಯ್ಫ್ರೆಂಡ್ ಜೊತೆಗೆ ಮನೆಗೆ ಕಳಿಸಿಕೊಟ್ಟಿದ್ದಾನೆ. ಇಬ್ಬರ ಮದುವೆಯು ಸ್ಥಳೀಯ ದೇವಸ್ಥಾನದಲ್ಲಿ ನೆರವೇರಿದ್ದು, ರಾಜೇಶ್ ಆತ್ಮೀಯ ಇಬ್ಬರು ಬೀಳ್ಕೊಡುಗೆ ಕೊಟ್ಟನು. ಗಂಡನ ನಡುವೆ ಬಗ್ಗೆ ಮಾತುಗಳು ಇಷ್ಟು, ನಾನೀಗ ಖುಷಿಯಾಗಿದ್ದೇನೆ, ರಾಕೇಶ್ಗೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಎಂದು ಹೇಳುತ್ತಾ ಬಾಯ್ಫ್ರೆಂಡ್ ಮನೆಗೆ ಹೋಗಲು ಖುಷ್ಬೂ ಉತ್ಸುಕಳಾದಳು. ಅಲ್ಲದೆ ತನ್ನ ಮಗನನ್ನು ರಾಕೇಶನ್ನು ಮನೆಯಲ್ಲಿ ಬಿಡಲು ನಿರ್ಧರಿಸಿದ್ದಾಳೆ. ಇನ್ನೊಂದೆಡೆ ಪತ್ನಿ ವಿಚಾರದ ರಾಕೇಶ್ ತೆಗೆದುಕೊಂಡ ನಿರ್ಧಾರವು ಆತನ ಮನೆಯ ಸಹ ಬೆಂಬಲಿಸಿತು. ತಮ್ಮ ಮೊಮ್ಮಗನನ್ನು ಜೊತೆಯಲ್ಲಿ ಇಟ್ಟುಕೊಳ್ಳಲು ಬಯಸಿದ್ದಾರೆ, ಏಕೆಂದರೆ ತಮ್ಮ ಖುಷಿಯ ಮೂಲಕವೇ ಮೊಮ್ಮಗನೆಂದು ಅವರು ಮಾತಾಗಿದ್ದು, ಈ ಒಂದು ಮದುವೆಯು ತುಂಬಾ ವಿಶೇಷವಾಗಿದ್ದು ಎಂದು ಗ್ರಾಮಸ್ಥರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪತ್ನಿಯ ಸಂಬಂಧದ ಬಗ್ಗೆ ರಾಕೇಶ್ ಯಾವುದೇ ಹೈಡ್ರಾಮಾವನ್ನು ಸೃಷ್ಟಿಸದೆ ತುಂಬಾ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ಬಾಯ್ಫ್ರೆಂಡ್ ಜೊತೆಗೆ ಪತ್ನಿಯ ಮದುವೆ ಮಾಡಿಕೊಟ್ಟಿದ್ದಾನೆ. ನಿಜಕ್ಕೂ ಇದೊಂದು ಅದ್ಭುತವಾದ ಮದುವೆ ಎಂದು ಜನರು ಮಾತಾಡಿಕೊಳ್ಳುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.